ಆಂಗ್ರಿ ಪರ್ಸನ್ ಯಾರು? ಕಳ್ಳ ಮಾಡ್ಬಿಡೋ ಮೇಕಪ್ ಹೋಗುತ್ತೆ. ಅಂದ್ರೆ ಹೆಂಗ್ ಗೊತ್ತಾ, ನನಗೆ ಜಾಸ್ತಿ ಸಿಟ್ಟದ ಅಥವಾ ನಾನ್ ಕೋಪ ಮಾಡ್ಕೊಂಡಾಗ ಅವ್ರು ಸೈಲೆಂಟ್ ಆಗಿರ್ತಾರೆ, ಅವ್ರು ಕೋಪ ಮಾಡ್ಕೊಂಡಾಗ ನಾನ್ ಸೈಲೆಂಟ್ ಇಲ್ಲ, ಇವಳೇನು ಸೈಲೆಂಟ್ ಆಗಿರಲ್ಲ. ನನಗೆ ಕೋಪ ಬಂದಾಗಲೂ ನಾನೇ ಸೈಲೆಂಟ್ ಆಗಿರ್ತೀನಿ. ಇಲ್ಲ ಹೆಂಗೆ ಮಾತಾಡಿದ್ರೆ ಅವಳೆ ಹೊಡಿತಾಳಲ್ಲ, ಅದಕ್ಕೆ. ನಮ್ಮ ಸಂಸಾರದ ಗುಟ್ಟು ಅದೇ. ಯಾರು ಫೋನೇ ಪಿಕ್ ಮಾಡಲ್ಲ? ತುಂಬಾ ಜನ ಡೈರೆಕ್ಟರ್ಗಳು ನನಗೆ ಫೋನ್ ಮಾಡ್ತಾರೆ, ಯಾಕಮ್ಮ ಅವ್ನು ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ. ಫೋನ್ ಪಿಕ್ ಮಾಡೋದು ತುಂಬ ಒಂದು ರೋಗ ಇದೆ ಇವರಿಗೆ. ಏನಂದರೆ 2 ಫೋನ್ ಇಟ್ಕೊಂಡಿದ್ದಾರೆ, ಯಾವ ಫೋನಲ್ಲಿ ಫೋನ್ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ತುಂಬ ಕನ್ಫ್ಯೂಷನ್ ಪಾರ್ಟಿ. ಬಟ್ ಮಾಡ್ತಾರೆ, ಮಿಸ್ಡ್ ಕಾಲ್ ಇದ್ದಾಗ ಖಂಡಿತ ವಾಪಸ್ ಕಾಲ್ ಮಾಡ್ತಾರೆ. ಬಟ್ ಅದಕ್ಕೆ ನೀವು ವೆಯ್ಟ್ ಮಾಡ್ಬೇಕು. ಅದು 2 ದಿನ ಬೇಕಾದ್ರೆ ಆಗ್ಬೋದು, 3 ದಿನ ಬೇಕಾದ್ರೆ. ಇಲ್ಲ ನಮ್ಗೆ ಫೋನ್ ಮಾಡೋರೆಲ್ಲ ಬರೀ ತಲೆ ತಿನ್ನಕ್ಕೆ ಫೋನ್ ಮಾಡ್ತಿರ್ತಾರೆ. ಅದಕ್ಕೆ ನಾನು ಅದು ಎತ್ತಲ್ಲ ಅಷ್ಟೇ. ಯಾರು ತುಂಬಾ ಲೇಟ್ ಆಗಿ ಬರೋದು? ಎಲ್ಲ ಇಲ್ಲಿಗೆ ಲೇಟಾಗಿ ಬಂದಿದ್ದೀನಂತೆ. ನಂಗೆ ಗೊತ್ತು ನೀನು ಅದನ್ನು ಹೇಳ್ತೀಯ ಅಂತ. ಸ್ವಲ್ಪ ಹಾಕೊಂಡು ಅದು ಇಲ್ಲ ಆಕ್ಚುಲಿ ಸಾಂಸಾರಿಕ ಜೀವನ ಅಂತ ಬಂದಾಗ ಮಾತ್ರ ನಾನು ಈ ತರ ಆಗ್ತಾ ಇರೋದು. ಮುಂಚೆ ತುಂಬಾ ಟೈಮ್ ಸೆನ್ಸ್ ಇತ್ತು ನನಗೆ, ಎಲ್ಲ ಅಮ್ಮನೇ ಮಾಡೋರು. ಜಸ್ಟ್ ರೆಡಿ ಆಗಿ ಬರೋದಕ್ಕಷ್ಟೇ ನನ್ನ ಸಮಯ ಇರ್ತಿತ್ತು. ಈಗೆಲ್ಲ ನಾನೇ ಮಾಡಿ ರೆಡಿನೂ ನಾನೇ ಆಗಿ ಬರ್ಬೇಕಲ್ಲ, ಈಗ ಗೊತ್ತಾಗ್ತಿಲ್ಲ. ಒಬ್ಬ ಬ್ಯಾಚುಲರ್ ಕಷ್ಟ ಎಷ್ಟು ಅಂತ. ನಾವೇ ಅಡಿಗೆ ಮಾಡ್ಕೊಂಡು, ನಾವೇ ಬಟ್ಟೆ ಹೋಗ್ಕೊಂಡು, ನಾವೇ ಬಟ್ಟೆ ಹಾಕಿ ಬರೋದಕ್ಕೆ ನಮಗೂ ಮೊದಲು ಲೇಟ್ ಆಗ್ತಿದ್ದಿತ್ತು. ನಿಮ್ಮನ್ನ ಮೀಟ್ ಮಾಡಕ್ಕೆ 10 ನಿಮಿಷ ಲೇಟಾಗಿ ಬಂದ, 15 ನಿಮಿಷ ಲೇಟಾಗಿ ಬಂದ ಅಂತಿದ್ರಲ್ಲ, ಇವಾಗ ಅರ್ಥ ಮಾಡ್ಕೋ. ಸಾರಿ. ಓಕೆ ಡನ್, ಕ್ಷಮಿಸಿದೀನಿ ನಿಮ್ಗೆ. ಮೀಟ್ ಮಾಡೋಕೆ ಯಾರಿಗ್ ಉತ್ಸಾಹ ಜಾಸ್ತಿ? ಅಂತ ಏನು ಉತ್ಸಾಹ ಏನಿರಲ್ಲ ಇಬ್ರಿಗೂ ಏನಂತ. ಅಲ್ಲ, ನಾ ಮೊದ್ಲೆಲ್ಲ ಒಂದೇ ಕಡೆ ಶೋ ಅಲ್ಲಿ ಕೆಲಸ ಮಾಡ್ತಿದ್ವಲ್ಲ, ಅಲ್ಲೇ ಇರ್ತಿದ್ವ, ಅಲ್ಲ ಆ ಥರ ಆಗ್ತಿತ್ತು. ಈಗ ಒಂದೊಂದು 10 ದಿನ ಬೇರೆ ಬೇರೆ ಊರಿಗೆಲ್ಲ ಹೋಗ್ಬಿಡ್ತೀನಲ್ಲ, ಅವಾಗ ನಾನು ಫೋನ್ ಮಾಡ್ತೀನಿ ಇವಳಿಗೆ. ಫೋನ್ ಮಾಡ್ಬಿಟ್ಟು ವಿಡಿಯೋ ಕಾಲಲ್ಲಿ ಮುಖ ನೋಡ್ಬೇಕು ಅಂತ. ಆ ಟೈಮಲ್ಲಿ ಬಾತ್ರೂಮ್ ತೊಳಿತಿರ್ತಾಳೆ, ಇಲ್ಲ ಪಾತ್ರೆ ತೊಳಿತು. ನನ್ನ ಕೈಲಿ ಅದನ್ನ ನೋಡೋಕ್ಕಾಗಲ್ಲ, ಅದಕ್ಕೆ ಫೋನೇ ಮಾಡಲ್ಲ ನಾನು. ಇಲ್ಲ, ಯಾಕೋ ಹಂಗೆ ಆಗಿದೆ. ಮದ್ವೆಗೆ ಮುಂಚೆ ತುಂಬಾ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಈಗ ಮದ್ವೆ ಆದ್ಮೇಲೆ ಅವನೇ ಬೇರೆ ಸಿನಿಮಾ, ನಾನೇ ಬೇರೆ ಸಿನಿಮಾ, ಅವನೇ ಬೇರೆ ಪ್ರಾಜೆಕ್ಟು, ನಂಗೆ ಬೇರೆ ಪ್ರಾಜೆಕ್ಟು, ಈ ತರ. ಅದು ಹಂಗೆ ಸಿಗ್ಬೇಕು, ಅವಾಗಲೇ ಒಂದು ಗಂಡನ ಬೆಲೆ ಗೊತ್ತಾಗೋದು. ಆಗ್ಲೇ ಹೆಂಡತಿ ಬೆಲೆನೂ ಗೊತ್ತಾಗೋದು. ನನಗೇನು ಗೊತ್ತಾಗಲ್ಲ. ಜಾಸ್ತಿ ರೆಸ್ಟ್ರಿಕ್ಷನ್ ಹಾಕೋರು ಯಾರು? ಇಡೀ ಪ್ರಪಂಚದಲ್ಲಿ ಚೈನಾದವ್ರ ಮುಖ ಎಲ್ಲ ಹೆಂಗ್ ಒಂದೇ ತರ ಇರುತ್ತೋ ಹಂಗೆ ನಮ್ಮ ಇಂಡಿಯಾದಲ್ಲಿರೋ ಎಲ್ಲರ ಹೆಣ್ಣು ಮಕ್ಕಳು ಮನಸ್ಥಿತಿನೂ ಒಂದೇ. ರಿಸ್ಟ್ರಿಕ್ಷನ್ ಮಾಡೋದವ್ರೆ. ಈ ಹೆಂಡತಿ ಮತ್ತು ಎಣ್ಣೆ ಜಾಸ್ತಿ ಹಚ್ಕೊಳಕ್ ಹೋಗ್ಬಿಡಿ, 7 ಗಂಟೆ ಆಯ್ತಿದಂಗೆ ಕರೆಯಕ್ಕೆ ಹೋಗ್ಬಿಡುತ್ತೆ. ಹೆಂಡತಿ ಮನೆಗೆ ಬಾ ಅಂತ ಕರೀತಾಳೆ, ಎಣ್ಣೆ ಬಾರಕ್ ಬಾ ಅಂತ ಗಿಫ್ಟ್ ಯಾರು ಜಾಸ್ತಿ ಕೊಟ್ಟಿದ್ದು? ಗಿಫ್ಟ್ ಅಂತ ಅಲ್ಲ, ನಮ್ಮ ಮಧ್ಯೆ ಗಿಫ್ಟ್ ಎಕ್ಸ್ಚೇಂಜ್ ಆ ಥರದ್ದು ಬಂದೇ ಇಲ್ಲ. ಟು ಬಿ ಫ್ರ್ಯಾಂಕು, ಗಿಫ್ಟ್ ಅಂತ ಏನಿಲ್ಲ. ಅಂದರೆ ಏನೋ ಒಂಥರ ಮಾಡಬೇಕಲ್ಲ, ಒಂದು ಫ್ಯಾಂಟಸಿ ಇರಲಿ, ಚೆನ್ನಾಗಿರುತ್ತಲ್ವ. ನಮ್ಮ ಲೈಫಲ್ಲೂ ಆ ಥರದ್ದು ಬಂದರೆ ಹೇಗಿರುತ್ತೆ ಅಂತ. ಬರ್ಡೇಗೆ ಸರ್ಪ್ರೈಸ್ ಕೊಡ್ತೀನಿ. ಆಮೇಲೆ ಫೋನ್ಗೆ ಏನಾದ್ರು ಒಡೆದೋಗಿದ್ರೆ ಫೋನು ಹೊಸದು ಕೊಡಿಸ್ತೀನಿ. ಆಮೇಲೆ ಇವ್ರು ತುಂಬ ಇರು ಕೊಡಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ಇವ್ರು ನನಗೆ ಒಳ್ಳೆ ಸರ್ಪ್ರೈಸ್ ಕೊಟ್ಟಿದ್ರು. ಇವ್ರ ಥರ ಜೀವನದಲ್ಲಿ ಯಾರೂ ಸರ್ಪ್ರೈಸ್ ಕೊಟ್ಟಿಲ್ಲ ಅವರ ಪಾರ್ಟ್ನರ್ಸ್ಗೆ. ಫಸ್ಟು ಒಂದು ಆ್ಯಪಲ್ ಫೋನ್ ಕೊಡಿಸಿದ್ರು ನನಗೆ. ನಾನು ಅದನ್ನು ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕಿದೆ. ತುಂಬ ವೈರಲ್ ಆಯಿತು, ಚೆನ್ನಾಗಾಯಿತು. ಇನ್ಸ್ಟಾಗ್ರಾಮಲ್ಲೂ ಹಾಕಿದೆ, ಚೆನ್ನಾಗಾಯಿತು. ಫೇಸ್ಬುಕ್ಕಲ್ಲೂ ಹಾಕಿದೆ. ಎಲ್ಲ ವ್ಯೂಸ್ ಎಲ್ಲ ಆದ ನಂತರ ಆ ಆ್ಯಪಲ್ ಫೋನ್ ಈಗ ಅವ್ರ ಹತ್ರ ಇದೆ. ಸೊ ಆ್ಯಪಲ್ ಫೋನ್ ವಾಪಸ್ ಇಸ್ಕೊಂಡು ಅವರೇ ಯೂಸ್ ಮಾಡ್ತಿದ್ದಾರೆ ಐಫೋನ್ನ. ಆ ಥರ ಎಲ್ಲ ಸರ್ಪ್ರೈಸ್ ಕೊಡ್ತಾರೆ ನನಗೆ. ನಿಮಗೆ ಅಂತ ಕೊಟ್ಬಿಟ್ಟು ಒಂದ್ಸತಿ ವಾವ್ ಅಂತಂದ್ಮೇಲೆ ವಾಪಸ್ ಇಸ್ಕೊಂಡ್ಬಿಡ್ಬೇಕು. ಓಕೆ, ಈಗ ನನ್ನ ಹತ್ರ ಐಫೋನ್ ಇಲ್ಲ, ಅವ್ರ ಹತ್ರನೇ ಇದೆ. ವರ್ಕೋಹಾಲಿಕ್ ಯಾರು? ಅಂದ್ರೆ ವರ್ಕೋಹಾಲಿಕ್, ತುಂಬ ಜಾಸ್ತಿ ಕೆಲಸ ಮಾಡೋದು ಯಾರು ಅಂತ ಇಬ್ರು. ಅವರು ಅಷ್ಟೇ, ತುಂಬ ಹಾರ್ಡ್ ವರ್ಕು. ಬೆಳಗ್ಗೆಯಿಂದನೂ ನಾನು ಪಾಪ ಒಬ್ಬಳೆ ಕೆಲಸ ಮಾಡ್ತಾಳೆ ಅಂತ ಇಷ್ಟ ಇಲ್ಲ ಅಂದ್ರೆ ಮನೆಯೆಲ್ಲ ಒರೆಸ್ಬಿಟ್ಟು ಬಂದೆ. ಇಲ್ಲ, ಅವರು ವರ್ಕೋಹಾಲಿಕ್ಕೆ, ನಾನು ವರ್ಕೋಹಾಲಿಕ್ಕೆ. ಆ ಥರ ಇಬ್ರು ಈಕ್ವಲ್ ಇದ್ದೀವಿ ಅದರಲ್ಲಿ, ಅವರು ಇವರು ಅಂತ ಏನಿಲ್ಲ. ತರಲೆ ಮಾಡೋದು ಯಾರು? ಯಾಕೆ ಕೇಳ್ತೀರಾ? ಇವಳೇ ಒಂದೊಂದ್ಸತಿ ನಮ್ಮ ಮನೇಲಿ ನಾಗವಲ್ಲಿ ಎಲ್ಲ ಹಾಕ್ತಾಳು ಇವಳು. ರಾತ್ರಿ ಹೊತ್ತು ಮೂಡ್ ಸ್ವಿಂಗ್ಸ್ ಯಾರಿಗ್ ಜಾಸ್ತಿ? ನಂಗೆ ಸ್ವಲ್ಪ ಮೂಡ್ ಸ್ವಿಂಗ್ ಜಾಸ್ತಿ. ಇವ್ರ ಮೂಡಿಗೆ ತಕ್ಕಂಗೆ ನಾವು ಸುಮ್ಮನೆ ಇರ್ಬೇಕು. ಯಾವ ಅನ್ಕಲ್ ಆಗತ್ರಿ ಈ ಜೀವನ? ಅಂದರೆ ನಾನು ಚೆನ್ನಾಗೇ ಮಾತಾಡ್ತಿರ್ತೀನಿ, ಸಡನ್ನಾಗಿ ನಾನು ಯೋಚಿಸಿ ಮನೆ ಕಡೆನೋ ಇಲ್ಲ ಏನೋ ಒಂದಕ್ಕೆ ಹೋಗುತ್ತೆ. ಅವಾಗ ಇವರು ಇನ್ನೂ ಅದೇ ಒಳ್ಳೆ ಮೂಡಲ್ಲೇ ಇರ್ತಾರೆ. ಆವಾಗ ಮಾತಾಡಿದಾಗ ಇರಿಟೇಟ್ ಆಗ್ಬಿಡ್ತೀನಿ. ನಾನು ಏನೋ ಬೇರೆ ಯೋಚನೆ ಮಾಡ್ತಾ ಇದ್ದೀನಿ, ನನ್ನ ಟಾಪಿಕ್ ಬಿಟ್ಟು ಎಷ್ಟೋ ಹೊತ್ತಾಗ್ಬಿಟ್ಟಿರುತ್ತೆ. ಆ ಥರ ತುಂಬ ಮೂಡ್ ಸ್ವಿಂಗ್ ಮಾಡ್ತೀನಿ. ಎಲ್ಲ ಹೆಣ್ಮಕ್ಳೇ ಆಲ್ಮೋಸ್ಟ್ ಅಲ್ಲಿ ಮೂಡ್ ಸ್ವಿಂಗ್. ಗಂಡ್ಮಕ್ಳು
ಮೊಬೈಲ್ ನಂಬರ್ ಯಾರಿಗ್ ನೆನ್ಪಿದೆ? ಇಬ್ರಿಗೂ ನೆನಪಿದೆ ಅಂತ ಅನ್ಕೊಂಡಿದ್ದೀರಾ? ಇಲ್ಲ, ನನಗಿದೆ, ಅವರಿಗಿಲ್ಲ. ಇಲ್ಲ ನನಗೆ ಯಾರ ನಂಬರು ನೆನಪಿರಲ್ಲ. ನಾನು ಲಾಸ್ಟ್ 3 ನಂಬರ್ ನೆನ್ಪಿಟ್ಕೊಂಡಿರ್ತೀನಿ. 366 ಅಷ್ಟೇ ತಾನೇ ನಿನ್ನ ನಂಬರು? ಮತ್ತೆ 336 336 ಅದು ನನಗೆ ಫೋನ್ ನಂಬರ್ ನೆನಪಿರಲ್ಲ. ಇದು ಅಲ್ಲ, ಒಳ್ಳೆ ಕ್ವಶನ್ನೇ ಕೇಳಿದ್ರಿ. 366 ಯಾರ್ದು? ಸತ್ಯಾಗ್ಲೂ ಗೊತ್ತಿಲ್ಲ. ನಾನು 336 ಅನ್ನಕ್ ಹೋಗಿ ಇಲ್ಲ 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 9845 ಹೇಳ್ಬಿಡಪ್ಪ ನಂಬರು. ರಜು ಅದೇ ತಾನೇ. ಡೇ ರಿಪೋರ್ಟ್ ಮೊದ್ಲು ಕೊಡೋದು ಯಾರು? ಇವರು. ಅಯ್ಯೋ, ಅವರಿಗೆ ಮನೆಗೆ ಬಂದ ತಕ್ಷಣ ಫಸ್ಟು ಅಮ್ಮ ಬೆಳಗ್ಗೆ ಏನಾಯ್ತು ಗೊತ್ತಾ, ಹಿಂಗೆ ಹೋದೆ, ಹಂಗೆ ಸ್ನಾನ ಮಾಡಿದೆ, ಇವತ್ತು ಸ್ನಾನಕ್ಕೆ ಟೈಮ್ ಇರಲಿಲ್ಲ, ಮುಖ ತೊಳ್ಕೊಂಡು ಹೋದೆ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಬಂದು ಬೆಡ್ ಮೇಲೆ ಮಲಗೋವರೆಗೂ ಎಲ್ಲ ಒಪ್ಪಿಸ್ತಾರೆ. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ವ್ಯಕ್ತಿ ಯಾರು? ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ನನ್ನ ತಲೆ ಸುತ್ತ ಬಿದ್ದಿದ್ರು ಏನೋ ಮಲಗಿದ್ದಳು ಬಿಡು ನೆಲದ ಮೇಲೆ ತಣ್ಣಗಿದೆ ಅಂತ ಅನ್ಕೋತಾನೆ ಹೊರತು ತಲೆ ಕೆಡ್ಸ್ಕೊಳ್ಳಲ್ಲ. ಆ ಥರ ಅಲ್ಲ. ಮತ್ತೆ ನಾನೇನಕ್ಕೆ ತಲೆ ಕೆಡ್ಸ್ಕೊಳ್ಳಲ್ಲ ಅಂತಂದ್ರೆ, ಏನು ಆಗಬಾರ್ದು ಆಗ್ಬಿಟ್ಟಿದೆ ಅಂತಂದ್ರೆ ಮತ್ತೆ ಏನಕ್ಕೆ ಅದಕ್ಕೆ ತಲೆ ಕೆಡ್ಸ್ಕೊಬೇಕು, ಅದನ್ನ ಹೆಂಗೆ ಸರಿ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಆಮೇಲೆ ಇಲ್ಲಿ ಕುತ್ತಿಗೆಗೆ ಬರೋ ಗಂಟನೂ ಟೈಮ್ ಇರುತ್ತೆ ಅಲ್ವಾ, ಆಮೇಲೆ ಯೋಚನೆ ಅಂತ ಸುಮ್ಮನೆ ಬಿಟ್ಬಿಡ್ತೀನಿ ಅಷ್ಟೇ. ಆ ತಲೆ ಕೆಡ್ಸ್ಕೊಂಡ್ರೆ ತಲೆ ಕೆಟ್ಟೋಯ್ತದೆ ಅಷ್ಟೇ.